ಸೊ ಈ ಥರದ ಒಟ್ಟಾರೆಯಾಗಿ ಜನರ ಜೀವನವನ್ನು ಹಸನು ಮಾಡುವಂಥ ಅನೇಕ ಅಂಶಗಳು ಈ ಆಯವ್ಯಯದಲ್ಲಿ ನಾನು ಗುರುತಿಸಿದ್ದೇನೆ. ನಾನು ಇನ್ನೂ ಹೇಳ್ತಾ ಹೋಗ್ಬೋದು. ಕೃಷಿಯಲ್ಲಿ ಏನು ಮಾಡಿದ್ದಾರೆ, ಇದರಲ್ಲಿ ಎಜುಕೇಷನ್ ಸೆಕ್ಟರ್ಗೆ, ಎಜುಕೇಷನಲ್ಲಿ ನೋಡಿ AI ಮಕ್ಕಳಿಗೆ ಕಲಿಸ್ಲಿಕ್ಕಾಗಿ, ಎಜುಕೇಷನಲ್ಲಿ ಕಲಿಸ್ಲಿಕ್ಕಾಗಿ 500 ಕೋಟಿಯ 3 ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದು ಇನ್ನೂ ಬೇಕಿತ್ತು ಅಂತಲೇ ನನಗೂ ಅನಿಸುತ್ತೆ. ಆದರೆ ಅಟ್ಲೀಸ್ಟ್ ಆರಂಭ ಆಗಿದೆ. ನೀವು ಅನಂತರ ಕೇಳ್ಬೋದು, ಎಲ್ಲ ರಾಜ್ಯಗಳಿಗೂ ಒಂದೊಂದು ಮಿನಿಮಮ್ ನಮಗೆ AI ಸೆಂಟರ್ಸ್ ಎಜುಕೇಷನ್ಗೆ ಕೊಡಿ, ಇಡೀ ರಾಜ್ಯಗಳಿಗೆ ಯೂನಿಯನ್ ಟೆರಿಟರೀಸ್ಗೆ ಮೊದಲು ಒಂದೊಂದು ಕೊಡಿ, ಆಮೇಲೆ 2 ಕೊಡಿ ಅಂತ ನಾವು ಹೇಳಲಿಕ್ಕೆ ಅಟ್ಲೀಸ್ಟ್ ಒಂದು ಆರಂಭ ಇದಾಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ, ಆಮೇಲೆ ಈ ಬಿಗ್ ಡೇಟಾ, ಇವುಗಳಲ್ಲೆಲ್ಲ ಪರಿಣಿತಿಯನ್ನು ನಮ್ಮ ಜನರಿಗೆ ಕೊಡಬೇಕು. ಇದರಿಂದ ಇವಾಗ ವಿಧಿ ಇಲ್ಲ, ಈ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಳದೆ ನಮಗೆ ವಿಧಿ ಇಲ್ಲ. ಕೃಷಿಯಲ್ಲಿ ಕೂಡ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕರಿತೀವಿ, ಅದನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿ